ಒಂದೇ ವಿದ್ಯಾದೇವತೆ ಸರಸ್ವತಿ ಅಡಿದಾವರೆಯಲ್ಲಿಯೂ ತತ್ಸ್ವರೂಪರೇ ಆದಂತಹ ಈ ಭಾಗದ ಒಂದು ಸುಧಾರಣೆಯ ಅನ್ನದಾನೇಶ್ವರರು ಅಂತಲಂದ ನಾಮಾಂಕಿತ ಆದಂತಹ ನಡೆದಾಡುವ ದೇವರೇ ಸರಿಯವರು. ಈ ಸಪ್ತಗಿರಿ ಗ್ರಾಮವನ್ನ ಸುಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅವರು ಅನ್ನದಾನೇಶ್ವರ ಪ್ರಭುಜಿಗಳು ಅಂತ. ಅವರ ಅಡಿದಾವರೆಯಲ್ಲಿ ಶತಕೋಟಿ ಶಿರಭಾಗಿ ಸುಮಂಗಲ ತಾಯಿಯವರ ಅಡಿದಾವರೆಯಲ್ಲಿಯೂ ಶತಕೋಟಿ ಶಿರಭಾಗಿ ಆದಿಕರ್ತೃ ಈ ನೆಲದ ನಡೆದಾಡಿ ಈ ಪಾವನ ಮಾಡಿದಂತಹ ಈ ದುರ್ದುಂಡಿ ಗ್ರಾಮದ ದುರ್ದುಂಡೇಶ್ವರರ ಅಡಿದಾವರೆಯಲ್ಲಿಯೂ ನತಮಸ್ತಕನಾಗಿ ವೇದಿಕೆಯ ಮೇಲೆ ಆಸೀನರಾದಂತಹ ಈ ಒಂದು ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಇಲ್ಲಿ ಆಗಮಿಸಿದ ಪಾಲಕರಲ್ಲಿಯೂ ಇಲ್ಲಿಯ ಎಲ್ಲ ಗುರುಮಾತೆಯರು ಹಾಗೂ ಶಿಕ್ಷಕರಲ್ಲಿಯೂ ಹಾಗೂ ಮುಂದಿನ ಭಾವಿ ಜೀವನದ ಈ ಭಾಗದ ಅಂತ ತಾವೆಲ್ಲ ಅಭಿವೃದ್ಧಿಯ ಹರಿಕಾರರಾಗಬೇಕು ಅಂತಹ ಯುವ ಪೀಳಿಗೆಯ ವಿದ್ಯಾರ್ಥಿನಿಯರಲ್ಲಿಯೂ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಮಾನವ ಜನ್ಮವೇ ಸಿಗುವುದು ಅಪರೂಪ ಅಂತ ತಿಳ್ಕೊಳ್ರಿ ಅಂತಳ. ನೀವೆಲ್ಲ ಬಹಳ ಒಂದು ಒಂದು ಮನಸ್ಸಿನ ಸದು ಹೃದಯದ ಮುದ್ದು ಮಕ್ಕಳು ನೀವೆಲ್ಲ. ಜೀವನ ಹೇಗಿದೆ ಅಂತಂದ್ರೆ ನಾವು ಹೇಗೆ ತಗೋತೀವಿ ಹಾಗೆ ಜೀವನ ಇದೆ ಅಂತಳ. ನಮ್ಮ ಜೀವನ ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂತಂದ್ರೆ ಶಿಕ್ಷಣ ಒಂದೇ ಅದಕ್ಕೆ ಬಲವಾದ ಅಸ್ತ್ರ ಅಂತ ತಿಳ್ಕೊಟ್ರೆ ಇಲ್ಲಿ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಅಂತ. ಈಗಿನ ಒಂದು ಸ್ಪರ್ಧಾತ್ಮಕ ಯುಗದೊಳಗೆ ಅದು ಬಹಳ ಹೋರಾಟದ ಜೀವನ ಅಂತಳಂತ. ನೀವು ಹೇಗೆ ಶಿಕ್ಷಣವನ್ನ ತಗೋತಿರ್ಲಿಲ್ಲ ಅದ್ರೊಳಗೆ ಪ್ರಾಥಮಿಕ ಶಿಕ್ಷಣನ ಮತ್ತು ಪ್ರಾಥಮಿಕ ಶಿಕ್ಷಣ ಯಾರ್ದು ಚಲೋ ಐತಿ, ಯಾರ ಬೇಸಿಕ್ ನಾಲೆಜ್ ಚಲೋ ಐತಿಲ್ಲ ಅವ್ರು ಮಾತ್ರ ಜೀವನದಲ್ಲಿ ಸಾಧನೆ ಮಾಡ್ತಾರ ಅಂತ ತಿಳ್ಕೊಂಡ್ಬಿಡ್ರಿ ಅಂತಳ. ನಾನು ಬೇರೆ ಬೇರೆ ಕಡೆ ಈ ಒಂದು ಸಮಾರಂಭಗಳಿಗೆ ಹೋಗ್ತಾ ಇದ್ದೀನಿ. ಬೇಸಿಗೆ ಶಿಬಿರದ ಸಮಾರಂಭಗಳಿಗೆ ಅಲ್ಲೆಲ್ಲ 6ನೇದಿಂದ ಟ್ಯೂಷನ್ ನಡೀತಿತ್ತು ಅಂತ ನನ್ನ ಅನಿಸಿಕೆ. ಆದ್ರೆ ಇವತ್ತಿಲ್ಲಿ ನೋಡಿದಾಗ ಏನು ಈ ಬಚ್ಚಾ ಲೋಕದಾರಲ್ಲ ಇಲ್ಲಿ ಮುಂದೆ ಕುಂತವ್ರನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತಾ. ಇವ್ರೇನ್ ಟ್ಯೂಷನ್ಗೆ ಬಂದವರು ಏನ್ ಇವತ್ತು ಡ್ಯಾನ್ಸ್ ಅದಾವ್ ನೋಡಕ್ ಬಂದಾರು ಅಂತ ನನಗೆ ಒಂದು ಕ್ಷಣ ಕನ್ಫ್ಯೂಸ್ ಆತ. ಕೇಳಿ ನಾ ಬಾಜು ಕುಂತವ್ರನ್ನ ಸರ್ ಅವರು ಎಲ್ಲ ಟ್ಯೂಷನ್ ಬಂದಾರ್ರಿ ಅಂತಂದ್ರೆ ಅವ್ರು 1ನೇದಿಂದ ಟ್ಯೂಷನ್ ನಡೆದೈತಿ ಅಂತಂದ್ರ ಇದು ಬಹಳ ಅಪರೂಪದ. ಮೊದಲು ಇಲ್ಲಿ ಇದ್ದಂತ ಗುರುಮಾತೆಯರಿಗೆ 1ನೇದವ್ರನ್ನ ಕಂಟ್ರೋಲ್ ಮಾಡ್ಯಾರಲ್ಲ, 1ನೇದೇ 2ನೇದವ್ರ ಟ್ಯೂಷನ್ದಾಗ ಅದ್ರ ಜೋರಾದ ಚಪ್ಪಾಳೆ ಎಲ್ಲ ಶಿಕ್ಷಕರಿಗೆ ಕೊಡಬೇಕು. ಯಾಕಂತಂದ್ರೆ ಭೂಮಿ ಮೇಲೆ ದೇವರುಗಳಷ್ಟೇ ಸಮಾಧಾನ ಕೊಡ್ತಾವ. ನಿಮ್ದು ಏನೈತಲ್ಲ ಒಂದು ದಿನ ಅಲ್ಲ ಒಂದು 2-3 ತಾಸ ಈಗಿನ ಹುಡುಗರನ್ನ ಸಮಾಧಾನಲೆ ಕುಣಿಸೋದೈತಿ ಅಂತಂದ್ರ ದೊಡ್ಡ ಸಾಧನೆ ಅದು ಜೀವನದೊಳಗ. ಅದಕ್ಕೆ ನಿಮ್ಮನ್ನೆಲ್ಲ 50 ದಿನ ಹಿಂಗೆ ಟ್ಯೂಷನ್ ಅನ್ನ ಕೊಟ್ಟಾರಲ್ಲ ನೀವೆಲ್ಲ ಬಹಳ ಅಂತ. ಶಿಕ್ಷಣ ಯಾವ ಸಂಸ್ಥೆಗಳೆಲ್ಲ ಕೊಡ್ತಾವ. ಬೇಸಿಗೆ ಶಿಬಿರದೊಳಗ ಸಿಲಾಬಸ್ ಅನ್ನ ಮುಗಿಸೋದು ಬಹಳ ದೊಡ್ಡ ಕಠಿಣ ವಿಷಯ ಅಲ್ಲ. ಅದರ ಜೊತೆಗೆ ಸಭ್ಯತೆಯನ್ನ ಕಲಿಸೋದಲ್ಲ, ಮೌಲ್ಯವನ್ನ ಕಲಿಸೋದಲ್ಲ, ಶಾಂತತೆಯನ್ನ ಕಲಿಸೋದಲ್ಲ, ವ್ಯಕ್ತಿತ್ವವನ್ನ ಕಲಿಸೋದಲ್ಲ, ಸಂಸ್ಕಾರವನ್ನ ಏನ್ ಕಲಿಸೋದಲ್ಲ ಅದು ಬಹಳ ದೊಡ್ಡ ಕೆಲಸ ಅಂತಾರೆ. ಇಲ್ಲಿರುವಂತಹ ಅಂತ ಎಲ್ಲ ಶಿಕ್ಷಕ ಗುರುಮಾತೆಯರು ಬಹಳಷ್ಟು ಡೆಡಿಕೇಶನ್ ತಮ್ಮನ್ನ ತಾವು ತೊಡಗಿಸಿಕೊಂಡು ಪಾಠವನ್ನ ಮಾಡಿ ಮಕ್ಕಳಿಗೆ ಅಂತ ತಮ್ಮಲ್ಲಿ ಇರುವಂತಹ ಎಲ್ಲ ಶಿಕ್ಷಣವನ್ನ ಧಾರೆ ಎರಿತಾ ಇದ್ದಾರೆ ಅಂತ. ಹೆಂಗ ಅವರು ಧಾರೆ ಎರಿತಿದ್ದಾರೆ ಅಂತಂದ್ರೆ ಅನ್ನದಾನೇಶ್ವರರು ಈ ಭಾಗಕ್ಕೆ ಅನ್ನದಾನವನ್ನ ಮಾಡಿದ್ರೆ ಇಲ್ಲಿರುವ ಅಂತ ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲಾ ಗುರುಮಾತೆಯರು ತಮ್ಮ ಅಕ್ಷರವನ್ನು ದಾನ ಮಾಡುವುದರಲ್ಲಿ ಬಹಳ ಒಳ್ಳೆಯ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೆ ಗೊತ್ತಿರಲಿ ಈ ಶಿಕ್ಷಣ ಸಂಸ್ಥೆ ಶುರುವಾಗಿ ಏನಿದೇನೋ ಬಹಳ ದಶಕಗಳಿಂದ ಆರಂಭ ಆಗಿಲ್ಲ. ನಿಮ್ಗೆ ಗೊತ್ತಿರಲಿಲ್ಲ. 10 ವರ್ಷ 20 ವರ್ಷದ ಹಿಂದಿನ ಸಂಸ್ಥೆ ಅಲ್ಲಿದ. ಇದು ಶುರುವಾಗಿ ಬಹಳ ಅಂದ್ರೆ ನನಗನ್ಸತಿ ಒಂದು 10 ವರ್ಷದ ಒಳಗಿನ ಶಿಕ್ಷಣ ಸಂಸ್ಥೆ ಇದೆ. ಮೊದಲ ಟ್ಯೂಷನ್ ದಿಂದನ ಆರಂಭ ಆಯ್ತದ. ಬೇಸಿಗೆ ಶಿಬಿರ ಅಂತರಿಂದ ಆರಂಭವಾದಂತ ಈ ಶಿಕ್ಷಣ ಸಂಸ್ಥೆ ಏನ್ ಅನ್ನದಾನೇಶ್ವರರ ಕೃಪಾಶೀರ್ವಾದ ಆತಲ್ಲ ಹಿಂಗ ಡೆವಲಪ್ಮೆಂಟ್ ಆಯ್ತು ಹೇಳ್ತೀನಿ ಒಂದು 5-6 ವರ್ಷದೊಳಗ. ಮತ್ತೆ ಇಲ್ಲಿ ರಿಸಲ್ಟ್ ಇಲ್ಲಿ ಯಾರು ಬಂದ ಟ್ಯೂಷನ್ ತಗೊಂಡಿದ್ದೀರಿಲ್ಲ, ಇಲ್ಲಿ ಯಾರು ಕಲಿತಾ ಇದ್ದೀರಿ ಅವ್ರ ಜೀವನದೊಳಗೆ ಪರಿಪೂರ್ಣ ವ್ಯಕ್ತಿ ಆಗ್ತೀರಿ ಅಂತೇಳಿ. ಯಾಕಂದ್ರೆ ಗುರುವಿನ ಆಶೀರ್ವಾದ ನಮಗ ಕಲಿಲಿಕ್ಕೆ ಪುಣ್ಯದ ನೆಲ, ಪುಣ್ಯದ ಕ್ಷೇತ್ರ ಸಿಗುವುದು ಬಹಳ ಅಪರೂಪ. ಎಲ್ಲವೂ ದೈವದತ್ತವಾಗಿ ನಮಗೆ ಸಿಗ್ತೈತೆ ಅಂತ ತಿಳ್ಕೊಂಡ್ರೆ ಜೀವನದೊಳಗ ನಾವು ಶ್ರಮ ಮಾಡೋದು ಅದು ನಿಮಿತ್ತಕ್ಕ ಮಾತ್ರ. ನಾವು ಕೆಲಸ ಮಾಡೋದು ನಿಮಿತ್ತಕ್ಕ ಮಾತ್ರ. ಅದರ ಹಿಂದ
ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದ ಯಾರಿಗೆ ಇರ್ತದಿಲ್ಲ ಅವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾರ. ಇದು ಅತ್ಯಂತ ಸತ್ಯದ ಮಾತು ಅಂತಂದ. ಯಾಕಂದ್ರೆ ಹಿಂದೆಲ್ಲ ನಮ್ಮ ಸನಾತನ ಧರ್ಮ ಹೆಂಗಿತ್ತು ಅಂತಂದ್ರೆ ಗುರುಕುಲ ಆಶ್ರಮ ಇತ್ತ. ಗುರುಕುಲದೊಳಗ ಗುರು ಇದ್ದಲ್ಲಿ ಹೋಗಿ ಶಿಷ್ಯ ಕಲಿಬೇಕು. ಅದು ಕೆಲವರು ತಲೆವಾನ್ರಟ್ಟ ಹೋಗ್ಬೇಕು ಶಿಕ್ಷಣ ಕಲಿಯಾಕ. ಹೆಣ್ಮಕ್ಳಿಗೆ ಶಿಕ್ಷಣದ ಒಂದು ಅವಕಾಶ ಇರಲಿಲ್ಲ ಹಿಂದಿನ ಕಾಲದೊಳಗ. ಅವಾಗ ಏನು ಗುರು ಇದ್ದಲ್ಲಿ ಹೋಗಿ ಕಲಿತಿದ್ರಲ್ಲ ಶಿಷ್ಯರು, ಅವರು ಸೇವಾ ಮಾಡಿ ಆಶ್ರಮದೊಳಗೆ ಕಠಿಣ ಪರಿಶ್ರಮ ಕೆಲಸ ಮಾಡಿ ಕಲಿಬೇಕಾಗಿತ್ತ. ಗುರು ಉನ್ನತ ಸ್ಥಾನದೊಳಗೆ ಕುತ್ಕೋತಿದ್ದ. ಅವಾಗ ಶಿಷ್ಯರೆಲ್ಲ ಸೇವಾ ಮಾಡಿ ಗುರುವಿನ ಒಂದು ಆಜ್ಞೆಯಿಂದ ಕಲಿತಾ ಇದ್ರು. ಅವಾಗ ಗುರು ಕೊನೆಗೆ ಎಲ್ಲ ಶಿಕ್ಷಣ ಮುಗಿದ ಮೇಲೆ ಬೀಳ್ಕೊಡುವಾಗ, ತನ್ನ ಅಡಿಯಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವಾಗ ಏನ್ ಆಶೀರ್ವಾದ ಮಾಡ್ತಿದ್ದ ಅಂತಂದ್ರೆ ಎರಡೇ ಮಾತು: ಸತ್ಯಂ ವದ ಧರ್ಮಂ ಚರ ಅಂತವ. ಅಂದ್ರೆ ನಿನ್ನ ಜೀವನದ ಉದ್ದಕ್ಕೂ ಸತ್ಯದಿಂದ ನೀ ನಡಿ, ಆ ನಂತರ ಧರ್ಮದ ಪಾಲನೆಯನ್ನ ಮಾಡುವಂತ. ಹಿಂಗ ನಮ್ಮ ಭಾರತ ದೇಶದ ಇತಿಹಾಸ ಹೇಳ್ತದೆ. ಯಾರು ಈ ಎರಡೂ ಮಾತನ್ನ ಪಾಲಿಸಿದಾರಲ್ಲ ಜೀವನದೊಳಗ, ಗುರು ಆಜ್ಞೆಯಂತೆ ಅಂತ ಸತ್ಯದ ದಾರಿಯೊಳಗೆ ನಡೆದಾರ, ಎರಡನೇದು ಅಂತ ಧರ್ಮದ ದಾರಿಯೊಳಗೆ ನಡೆದಾರ, ಅವರು ಮಾತ್ರ ಸಂತೋಷದಿಂದ ಬದುಕಿದಾರ. ಸ್ವರ್ಗ ಪ್ರಾಪ್ತಿ ಅವರಿಗೆ ಮಾತ್ರ ಆಗ್ಯದ ಅಂತ. ನಿಮ್ಗೆ ಗೊತ್ತಿರ್ಲಿ, ಸನಾತನ ಧರ್ಮ ಈ ಭೂಮಿಯ ಮೇಲಿನ ಶ್ರೇಷ್ಠ ಧರ್ಮ ಅಂತ. ಹಿಂದೂ ಧರ್ಮ ಈ ಭೂಮಿಯ ಮೇಲೆ ಅತ್ಯಂತ ಶ್ರೇಷ್ಠ ಧರ್ಮ ಯಾವ್ದಾದ್ರು ಆಗಿತ್ತು ಅಂದ್ರ ಅದು ನಿಮ್ಮ ಸನಾತನ ಹಿಂದೂ ಧರ್ಮ ಅಂತ. ನೀವೆಲ್ಲ ಭಾರತದೊಳಗ ಜನಿಸಿದ್ದಕ್ಕೆ ಹೆಮ್ಮೆ ಪಡಬೇಕು ಅಂತಂದ ಎಲ್ಲರೂ ವಿಚಾರ ಮಾಡಿ ನೋಡ್ರಿ. ನೀವ ಎಲ್ಲರ ರಷ್ಯಾದೊಳಗ, ಉಕ್ರೇನದೊಳಗ, ಇರಾನದೊಳಗ, ಇರಾಕದೊಳಗ ಜನಿಸಿದ್ರಿ ಅಂತಂದ್ರೆ ಇಟ್ಬಿಡೋದು ಹೆಣ ಬೀಳ್ತದೆ ನಿಮ್ಮ ಅಂತ. ಭಾರತದೊಳಗೆ ಬದುಕಿದಿರಿ ಅಂತ ಇಷ್ಟು ಒಂದು ನಗುತ್ತಾ ಇದೀರಿ, ಇಷ್ಟು ಸಂತೋಷದಿಂದ ಇದೀರಿ, ಇಷ್ಟು ಒಂದು ವಿಲಾಸ ಜೀವನವನ್ನ ಮಾಡ್ತಾ ಇದ್ದೀರಿ, ಯಾವುದಕ್ಕೂ ಕೊರತೆ ಇಲ್ಲ ಅಂತ. ಬಂಗಾರದ ಚಮಚ ಬಾಯಾಗಿ ಇಟ್ಕೊಂಡು ಹುಟ್ಟಿದಿರಿ ಅಂತಂದ್ರು ಅಡ್ಡಿಲ್ಲ. ನೀವೆಲ್ಲ ಈಗಿನ ಒಂದು ಪೀಳಿಗೆ, ಹಿಂದಿನವ್ರಿಗೆ, ನಿಮ್ಮ ಅಪ್ಪ ಅವರಿಗೆ, ನಿಮ್ಮ ಅವ್ವ ಅವರಿಗೆ, ನಿಮ್ಮ ಆಯಿಗೆ ಬಹಳ ತ್ರಾಸಾಗಿದ್ದೆ ಹೇಳ್ತೀನಿ ಮತ್ತ. ಅದನ್ನೆಲ್ಲ ನೆನೆಸ್ಕೊಂಡು ಯಾರು ಜೀವನ ಮಾಡ್ತಾರಲ್ಲ, ಹಿಂದಿನ ದಾರಿಯನ್ನ ಸಿಂಹಾವಲೋಕನ ಅಂತಾರ ಅದಕ್ಕ. ನಮ್ಮ ಮನೆತನ ನಡೆದು ಬಂದ ದಾರಿ ಅಂತಂದು ನೀವೆಲ್ಲ ನಿಮ್ಮ ಮನೆತನ ಅಜ್ಜಿಯನ್ನ ಹಿರಿಯರನ್ನ ಮನ್ಯಾಗ ಕೇಳ್ಬೇಕು. ನೀವು ಶಾಲೆಗೆ ಹೋಗ್ತಿದ್ರಿ ನಾ ಅಂತ ಕೇಳ್ಬೇಕ. ನೀವು ಬದುಕುವಾಗ ಸಣ್ಣವ್ರಿದ್ದಾಗ ಅವಾಗ ಜೀವನ ಹೆಂಗಿತ್ತು ಅಂತ ಕೇಳ್ಬೇಕು ನೀವೆಲ್ಲ. ಅವರು ಆಕ್ಸ್ಫರ್ಡ್ ಡಿಕ್ಷನರಿ ಇದ್ದಾಗ ಮನ್ಯಾಗ ಹಿರಿಯರ್ ಅಂತಂದ್ರ ನೀವು ಅವ್ರನ್ನ ಮಾತಾಡ್ಸಕ ಹೋಗೋದಿಲ್ಲ. ಈಗಿನ ಪೀಳಿಗೆ ಹಿಂಗದಿಲ್ಲ, ಬರೇ ಟೈಮ್ ಪಾಸ್ ಅಂತ ಬಿಟ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಹೇಳ್ತಾನೆ. ಮತ್ತ ಸರಿಯಾಗಿ ನಿದ್ದೆಯನ್ನು ಮಾಡುವರಿ, ಸರಿಯಾಗಿ ಊಟ ಮಾಡುವರಿ, ಮಾಡಬೇಕಾದ ದಾರಿಯೊಳಗೆ ಮಾಡ್ತಾ ಇಲ್ಲ ಇವತ್ತು ಯುವ ಪೀಳಿಗೆ. ಹಂಗಾಗೈತೆ ಅಂತ ನಾವೆಲ್ಲ ಸುಧಾರಣೆಯ ದೃಷ್ಟಿಯೊಳಗ ಉನ್ನತೀಕರಿಸಿದ ಇವತ್ತೆಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗೈತಿ ಅಂತೀರಿ ನೀವು. ಭಾರತ ಭವ್ಯವಾಗಿ ಬೆಳೆದಿದೆ ಅಂತ ಹೇಳ್ತೀರಿ, ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ ನಾವೆಲ್ಲ. ಆದ್ರೆ ನಾವ್ ಯಾವ ರೀತಿಯೊಳಗೆ ಬೆಳೆದೀವಿ ಅಂತ ಅನ್ನೋದನ್ನ ಒಂದು ಸಲ ಪ್ರಶ್ನೆ ಮಾಡಿದಿರಿ ನೀವು? ನಿಮ್ಮ ಹಿರಿಯರ ಅಂತ ಮನೆತನವನ್ನ ನೀವು ಒಂದ್ ಸ್ವಲ್ಪ ಹಿಂದಿನ ವಿಚಾರಗಳನ್ನ ಕೇಳಿದ್ರಿ ಅಂತಂದ್ರೆ ಹೇಳ್ತೀನಿ ನಿಮಗ, ನಿಮ್ ಹಿರಿಯರು ಬಹಳ ಕಷ್ಟ ಜೀವನದೊಳಗೆ ಬದುಕಿದಾರ, ಮತ್ತ ಸತ್ಯದ ದಾರಿಯೊಳಗ ಬದುಕಿದಾರ, ಅವರೆಲ್ಲ ಧರ್ಮದ ದಾರಿಯೊಳಗೆ ಬದುಕಿದಾರ. ಅವಾಗ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಅಂತ ಗ್ರಾಮದೊಳಗ ಒಕ್ಕಟ್ಟಿತ್ತ. ಇವತ್ತದ ಎಲ್ಲಾ ಕಾಲ ಬದಲಾಗೈತಿ ಹೇಳ್ತೀನಿ ನಿಮಗೆ. ಎಷ್ಟು ಅಂದ್ರೆ ಒಂದು 20 ವರ್ಷದಾಗ ಹಿಂಗ ಕಾಲ ಬದಲಾಗೈತಿ ಹೇಳ್ತೀನಿ. ಅದನ್ನ ನೆನೆಸ್ಕೊಂಡು ನಾವು ಆನಂದವನ್ನ ಪಡ್ತೀವಿ. ಇವತ್ತು ಬರೀ ನೆನೆಸ್ಕೊಂಡ್ರೆ ಸಾಕ, ಹಿಂದಿನ ದಿನಗಳು ಆನಂದವನ್ನ ಕೊಡ್ತಾವ ನಮಗೆ. ಈಗಿಂದ ನಾವು ನೆನೆಸ್ಕೊಂಡ್ರೆ ಬೇಜಾರಾಗ್ತೈತಿ ನಮಗೆಲ್ಲ. ಯಾಕಂತಂದ್ರೆ ನಾವು ಅಂತೀವಿ ಇವತ್ತು ಬಹಳಷ್ಟು ಸುಧಾರಣೆ ಆಗೈತಿ ಅಂತಂದು, ಕಾಲ ಬದಲಾಗೈತಿ ಅಂತ. ಕಾಲ ಏನೂ ಬದಲಾಗಿಲ್ಲ, ನಾವು ಬದಲಾಗಿವಿ ಅಂತಂದು, ನಮ್ಮ ಮನಸ್ಸುಗಳು ಬದಲಾಗ್ಯಾವ ಅಂತಂದು. ನೀವು ಇವತ್ತೆಲ್ಲ ಸಾಗಬೇಕಾದ ದಾರಿಯೊಳಗೆ ಸಾಕ್ತಾ ಇಲ್ಲ, ಹೌದಾ? ಹಿಂದ ಅಲ್ಲಮ ಪ್ರಭು ಅವರು ಒಂದು ವಚನ ಹೇಳ್ತಾರ. ಅವಾಗ ಬಡಿದು ಬುದ್ಧಿಯ ಕಲಿಸಿದೊಡೆ ಅಂತ, ಆಗಲಿ ಮಹಾಪ್ರಸಾದ ಅಂತ ಹೇಳ್ತಿದ್ರು. ಆ ನಂತರ ಅಂತ ದ್ವಾಪಾರ ಯುಗ ಬಂತ, ಬೈದು ಬುದ್ಧಿಯ ಕಲಿಸಿದೊಡೆ ಅಂತ ಆಗಲಿ ಮಹಾಪ್ರಸಾದ ಅಂತ ಶಿಷ್ಯ ಹೇಳ್ತಿದ್ದ. ನಂತರ ತ್ರೇತಾಯುಗ ಬಂತ, ಅವಾಗ ಹೆಂಗಂದ್ರೆ ಸಿಟ್ಟು ಮಾಡಿ ಬುದ್ಧಿ ಕಲಿಸಿದ್ರ ಆಗಲಿ ಮಹಾಪ್ರಸಾದ ಅಂತ ಆಗಿನ ವಿದ್ಯಾರ್ಥಿಗಳು ಹೇಳ್ತಿದ್ರ. ಏನ್ ಕಲಿಯುಗ ಬಂತ ಹೇಳ್ತೀನಿ ನಿಮಗ, ಬಡಿದು ಹೋತು, ಬೈಯುದು ಹೋತು, ಸಿಟ್ಟಿಗೆ ಏಳುದು ಹೋತು ಹೇಳ್ತೀನಿ ನಿಮಗ. ಎಷ್ಟು ನಿಮ್ಮನ್ನ ನಾವು ಹೊಗಳಿ ಕಲಿಸ್ಬೇಕಂದ್ರ ಅದನ್ನ ಇವತ್ತು ಹೇಳ್ತೀನಿ ನಿಮಗ. ನಾವೇನ್ ನಿಮ್ಮನ್ನ ಹೊಗಳತ್ತಾ ಇದೀವಿಲ್ಲ, ನೀವು ಮತ್ತಷ್ಟು ಮ್ಯಾಲ ನೀವು ಹೊಗಳುವುದರಿಂದ ಸುಧಾರಣೆ ಆಗಕತ್ತೀರಿ ಅಂತ ತಿಳ್ಕೊಬೇಡ್ರಿ. ನೀವು ಬಡಿಯುದು ಬಿಡುವುದರಿಂದ ಹೇಳ್ತೀನಿ, ಇವತ್ತ ನಾವು ಬಡಿಯುವುದು ಸಾಲಾಗಿ ಬಿಟ್ಟಿವಲ್ಲ, ಪೊಲೀಸ್ ಸ್ಟೇಷನ್ದಾಗ ಗಜ್ಜು ಬಿಳಾಕತ್ತಾವ. ಮತ್ತೆ ಎಲ್ಲರಿಗೂ ಯಾರು ತಪ್ಪು ದಾರಿ ಒಳಗೆ ನಡೆಯಾಕತ್ತಾರಲ್ಲ, ಇವತ್ತ ಪೊಲೀಸ್ ಸ್ಟೇಷನ್ದವ್ರು ಗಜ್ಜು ಬಿಳಾಕತ್ತಾವ ಅಂತಂದು. ಇವತ್ತಿನ ಟ್ರೆಂಡ್, ಇವತ್ತು ಸಮಾಜ ಹೆಂಗ್ ಬದಲಾಗಿದೆ ಅಂದ್ರ ಅವ್ರು ಹೇಳ್ತಾರ ಶಾಲೆಯೊಳಗೆ, ಸರ್ ನೀವು ಬಡಿಯುದು ಬಿಟ್ರಿ ದಂಡಂ ದಶಗುಣ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತ ಅನ್ನುವಂತ ಏನ್ ಕಾಲ ಹೋಯ್ತು. ಇವತ್ತು ನಿಮ್ಗೆ RTE ಆಕ್ಟ್ ಬಂತು, ವಿದ್ಯಾರ್ಥಿಗಳು ಬಡದ್ರೆ ಸಾಲಿ ಬಿಡ್ತಾರೋ, ಫೇಲ್ ಆದ್ರೆ ಸಾಲಿ ಬಿಡ್ತಾರೋ ಅಂತಂದು ಏನ್ ಹೊಸ ರೂಲ್ಸ್ ತಂದ್ರಲ್ಲ, ಅತಿಗೆಟ್ಟ ಹೈದರಾಬಾದ್ ಆಗಿ ಹೋಯ್ತು ಶಿಕ್ಷಣ ಅಂತ.
ನಿಮ್ಮ ಮ್ಯಾಲ ಹೇಳ್ತೀನಿ, ಇವತ್ತು ಹಡದವ್ರ ಸಾವಿರಾರು ರೂಪಾಯಿ, ಲಕ್ಷ ರೂಪಾಯಿಗಳು, ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಕತ್ತಾರ ಹೇಳ್ತೀನಿ. ಮತ್ತ ಮೊದಲೆಲ್ಲ ಬ್ಯಾಂಕಿನಾಗ ಇನ್ವೆಸ್ಟ್ ಮಾಡ್ತಿದ್ರು, ಈಗ ಕಾಲ ಬದಲಾಗೈತೆ. ಮಗಳನ ಒಂದು ಸಂಪತ್ತಾಗ್ಲಿ ಅಂತಂದ ಪಾಪ ದುಡ್ದದ್ ಎಲ್ಲ ನಾ ಹೇಳ್ತೇನೆ. ಕೆಲವೊಂದು ಮನಿತನ ಹಿಂಗದಲ್ಲ, ಸಾಲ ಮಾಡಿ ಫೀ ತುಂಬಾಕತ್ತಾರ ಅಂತ. ಹೌದಾ? ಇನ್ನೊಬ್ಬರ ಕಡೆ ಅದನ್ನ ಬಡ್ಡಿಯಾಗಿ ಇಸ್ಕೊಂಡು ನಿಮ್ ಶಿಕ್ಷಣಕ್ಕೆ ಅವ್ರೆಲ್ಲ ಹಾಕಾಕತ್ತಾರ. ಏನ್ ಅವ್ರದ್ದು ಒಂದೇ ವಿಚಾರ ಅಂತಂದ್ರ, ನನಗೆ ಕಲಿಯಾಕಾಗಿಲ್ಲ, ನನ್ನ ಮಗಾರೇ ಅಂತ, ನನ್ನ ಮಗಳರೇ ಚಲೋ ಶಿಕ್ಷಣ ಮಾಡ್ಲಿ, ಆಕಿ ಒಂದು ದಿನ ಅಂತ ನನ್ನಂತ ಕಷ್ಟ ಜೀವನ ಬದುಕೋದು ಬೇಡ, ಆಕೆ ನೆಮ್ಮದಿಯ ಜೀವನ, ಸಂತೋಷದ ಜೀವನವನ್ನ ಬದುಕಲಿ, ಸಾಧನೆ ಮಾಡ್ಲಿ ಅಂತಂದ ನಿಮ್ಮ ತಂದೆ ತಾಯಿಗಳು ಅಂತ ಅವ್ರು ನಿಮ್ಮ ಮ್ಯಾಲ ಇನ್ವೆಸ್ಟ್ ಮಾಡಕತ್ತಾರ. ಈ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡು ಮುಂದೊಂದು ದಿನ ನೀವೆಲ್ಲ ಅವ್ರಿಗೆ ಆಶ್ರಯ ಆಗಲಿ ಅಂತಂದು ನಿಮ್ಮ ಮ್ಯಾಲ ಅವ್ರು ಇನ್ವೆಸ್ಟ್ ಮಾಡಕತ್ತಾರ. ಮತ್ತೆ ಹೇಳ್ತೇನೆ, ಅವ್ರ ಹರಕ ಬಟ್ಟಿಯನ್ನ ಹಾಕೊಂಡು ಅರ್ಧ ಹೊಟ್ಟಿ ಊಟ ಮಾಡಿಕೊಂಡು ನಿಮಗೆ ವಿಲಾಸ ಜೀವನವನ್ನ ಕೊಡಾಕತ್ತಾರ. ಆದ್ರೆ ಅದರದ ಅರಿವಿಲ್ಲ ನಿಮಗ ಅಂತಂದು, ಬಹಳಷ್ಟು ಜನರಿಗೆ ಅರಿವಿಲ್ಲ ಅಂತಂದು. ಇವತ್ತು ನಾವು ಸಾಧನೆ ಮಾಡೋರನ್ನ ಕೆಲವರನ್ನೇ ನೋಡ್ತೀವಿ. ಯಾಕಂದ್ರೆ ಜ್ಞಾನ ಅನ್ನೋದು ಹಿಂಗೈತಿಲ್ಲ, ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಅಂತ ಒಂದು ಸಂಸ್ಕೃತ ಶ್ಲೋಕ ಹೇಳ್ತೈತೆ, ನಹಿ ಜ್ಞಾನೇನ ಸದೃಶಂ ಅಂತ. ನಾಲೆಜ್ ಈಸ್ ಬೆಸ್ಟ್ ವೆಪನ್ ಫಾರ್ ಸಕ್ಸಸ್ ಲೈಫ್ ಅಂತ. ಯಾರು ಒಳ್ಳೆಯ ಜ್ಞಾನ ಅಂತಂದ್ರೆ ಎರಡು ತರ ಅದಾವ ಅಂತ ಹೇಳ್ತೀನಿ ನಿಮಗೆ. ಒಂದು ಲೌಕಿಕ ಪುಸ್ತಕದ ಜ್ಞಾನ ಐತಿ, ಇನ್ನೊಂದು ಪಾರಮಾರ್ಥಿಕ ಧ್ಯಾನ ಐತಿ ಅಂತ. ಆ ಧರ್ಮದ ಧ್ಯಾನ ಏನೈತಿಲ್ಲ, ಪಾರಮಾರ್ಥದ ಜ್ಞಾನ, ಸಂಸ್ಕಾರದ ಮೌಲ್ಯ ಶಿಕ್ಷಣ ಜ್ಞಾನ ಏನೈತಿಲ್ಲ, ಅದ್ರೊಳಗೆ A+ ಗ್ರೇಡ್ ತಗೋರಿ ನೀವು. ಪುಸ್ತಕದೊಳಗೆ ಆಮಾರ 95% ಮಾಡ್ತಾನ, ಜೀವನದೊಳಗ ಸಾಧನೆ ಮಾಡಿ ಮನೆಗೆ ಅವರು ಮಾರಕಾಗಿರ್ತಾರ, ಊರಿಗೆ ಉಪಕಾರಿ ಆದ್ರೆ ಮನೆಗೆ ಮಾರಿ ಅಂತನ್ನವರನ್ನ ಬಹಳ ನೋಡ್ತೀನಿ ಇವತ್ತ. ತಮ್ಮ ಹಿರಿಯರನ್ನ ಅಂತ ಸರಿಯಾಗಿ ಗೌರವದಿಂದ ಹಡೆದ ತಂದೆ ತಾಯಿಯನ್ನ ಇವತ್ತು ಸಾಕುವಂತಹ ಮನೆತನಗಳನ್ನ ಅಂತ ಒಕ್ಕಟ್ಟಿದ್ದು ಎಲ್ಲರೂ ಏನು ಕುಟುಂಬ ಜೀವನ ಮಾಡ್ತಿದ್ರಲ್ಲ, ಇವತ್ತು ಕಾಣಂಗಿಲ್ಲ. ಹಿಂದ ಇಲ್ಲಿ ಧಾರವಾಡದಂತ ಒಂದು ಲೋಕೂರ್ ಅಂತ ಊರಿತ್ತು, ಇಲ್ಲೆಲ್ಲ ಹಿರಿಯರಿಗೆ ಗೊತ್ತಿರ್ಬೇಕಾದ. ಅವ್ರು ಒಂದ ಮನ್ಯಾಗ ಸುಮಾರು 200 ಮಂದಿ ಇದ್ರ. ಮತ್ತ ಹಂಗ ಕಂಬೈನ್ಡ್ ಫ್ಯಾಮಿಲಿ ಇರ್ತಿದ್ವು ಅವಾಗೆಲ್ಲ. ಅವಿಭಕ್ತ ಕುಟುಂಬಗಳು ಇರ್ತಿದ್ವು. ಒಟ್ಟ ಒಂದ ಸೂರಿನೊಳಗನ ಸುಮಾರು 4-5 ಮಂದಿ, ಅವ್ರ ಅಜ್ಜಗಳು, ಅವ್ರ ಅಂತಾಮ್ರ ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಸಂಸಾರವನ್ನ ಮಾಡ್ತಿದ್ರು. ಹಿಂಗ ಆನಂದಮಯ ಇರ್ತಿತ್ತು ಮನಿ ಅಂತಂದ್ರ. ಇವತ್ತೆಲ್ಲ ವಿಭಕ್ತ ಕುಟುಂಬಗಳ ಹೆಂಡತಿ ಬರಗೊಡದ ತಂದೆ ತಾಯಿಯವನ್ನ ದೂರ ಮಾಡೋದು, ಬ್ಯಾಗ್ ಆಗೋದು ಅಂತ. ಅದಕ್ಕೆ ನಿಮಗೆಲ್ಲ ಹೇಳ್ತೀನಿ, ಸುಮಾರು 50 ದಿನ ಬಹಳಷ್ಟು ಸಂಸ್ಕಾರವನ್ನ ಕಲ್ತೀರಿ ನೀವೆಲ್ಲ ಇಲ್ಲಿ. ಈಗೆಲ್ಲ ನೀವು ಮಾತು ಹೇಳಿದ್ರಲ್ಲ, ನಿಮ್ಮ ಅನುಭವ ನುಡಿಗಳನ್ನ ಹೇಳಿದ್ರಿ ನೀವು. ಬಹಳಷ್ಟು ಶಿಕ್ಷಕರು ನಮಗ ಒಂದು ಒಳ್ಳೆಯ ಬೋಧನೆಯನ್ನ ಮಾಡಿದಾರ, ಸಂಸ್ಕಾರವನ್ನ ಕೊಟ್ಟಾರ ಅಂತಂದ. ನೀವು ಹೇಳಿದಂಗ ನಡಿಬೇಕಾ? ಇವತ್ತು ಹೇಳಿದಂಗ ನಡೆಯೋರು ಬಹಳ ಕಡಿಮೆ ಅಂತ. ಭಾಷಣ ಮಾಡೋದೊಂದು, ನಡೆಯುವುದು ಒಂದು. ಅದಕ್ಕೆ ಜೀವನ ನಾವು ಅಂದ್ಕೊಂಡಂಗೆಲ್ಲ ಹೇಳ್ತೀನಿ. ಇವಾಗ ನೀವೇನ್ ಗುರಿ ಇಟ್ಕೊಂಡಿರಲ್ಲ, ನೀವು ಅದನ್ನ ಆಗ್ತೀರಿ ಅಂತಂದ ಆಗ್ಬೇಕು ಅಂತಂದ್ರೆ ಬಹಳ ಕಷ್ಟ ಪಡ್ಬೇಕ. ಸುಮ್ಮನೆ UPSC ಆಗ್ತೀನಿ, KPS ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ತಹಶೀಲ್ದಾರ್ ಆಗ್ತೀನಿ ಅಂತಂದ್ರ ಎಷ್ಟೋ ಜನ ಹಿಂಗ್ ಮಾತಾಡಿಯನ್ನು ಹೋಗಿದಾರೆ. ಅದಕ್ಕೆ ನೀವು ನಿಮ್ಮ ಜೀವನ ಸುಖ ತ್ಯಾಗ ಮಾಡಬೇಕು ಅಂತಂದ್ರೆ, ಜ್ಞಾನ ನಮಗೆ ಹತ್ತಬೇಕು ಅಂತಂದ್ರೆ ನಾವೇನಾದ್ರೂ ತ್ಯಾಗ ಮಾಡಬೇಕಲ್ಲ. ನೀವು ಆನಂದದಿಂದ ಬದುಕಿ, ಸಂತೋಷದಿಂದ ಬದುಕಿ, ಟೈಮ್ ಪಾಸ್ ಮಾಡಿ ನಾ ಏನಾದ್ರು ಸಾಧನೆ ಮಾಡ್ಕೊಂಡ್ರೆ ಏನೂ ಮಾಡಕ್ಕಾಗೋದಿಲ್ಲ. ನೀವು ಶೂನ್ಯ ಸಾಧನೆಯನ್ನ ಮಾಡ್ತೀವಿ ಅಂತ. ಸರಳ ಜೀವನ ಇರಬೇಕು, ಉದಾತ್ತ ವಿಚಾರಗಳಿರ್ಬೇಕು, ಉನ್ನತ ಸಾಧನೆಯನ್ನ ಮಾಡುವಂತ ಹಠ ಇರಬೇಕು ಅಂತ. ಅದಕ್ಕೆ ಗುರು ಹೇಳಿದ ಮಾರ್ಗದಲ್ಲಿ ತಂದೆ ತಾಯಿ ಹೇಳಿದ ಮಾತುಗಳನ್ನ ಮಂದಿಸಿರಿ ಅಂತ. ಅವರು ಜಾಗೃತ ದೇವರುಗಳು ಹೇಳಿದ ಭೂಮಿ ಮೇಲೆ ನೀವು ಇನ್ನೊಂದು ಯಾವ್ದಾರ ವ್ಯಕ್ತಿಗೆ ನಮಸ್ಕಾರ ಮಾಡೋದನ್ನ ಮರೀರಿ. ಆದ್ರೆ ಏನ್ ನೆನಪಿಟ್ಕೋರಿ ಅಂತಂದ್ರೆ, ಕೆಲವು ದಿನಗಳಲ್ಲಿ ಅಂತ ಯಾವಾಗಲೇ ಅಪರೂಪದ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳಿದ್ರು, ಅದರಲ್ಲಿರುವಂತ ಆಶೀರ್ವಾದ ಬೇರೆ ಎಲ್ಲೂ ಇಲ್ಲ ಅಂತ. ಇಲ್ಲಿರೋ ಎಷ್ಟು ಜನ ನಿಮ್ಮ ತಂದೆ ತಾಯಿಗಳಿಗೆ ಮೇಲೆ ಮೇಲೆ ನಮಸ್ಕಾರ ಮಾಡ್ತಾ ಇರಬೇಕು. ಆ ಅವಕಾಶವನ್ನು ಗುರುವಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇರಬೇಕು. ಅವಾಗ ನಿಮಗ ಈ ಜೀವನದ ಎಲ್ಲಾ ಆಶೀರ್ವಾದಗಳು ಸಿಗ್ತಾವು ಅಂತ ನೆನ್ಪಿಟ್ಕೊಳ್ರಿ ಅಂತ. ಇನ್ನು ನಡೆದ ಒಂದು ಘಟನೆಯನ್ನ ಹೇಳ್ತೀನ. ಇಲ್ಲಿ ಕುಂತವರಿಗೂ ಪ್ರತಿಯೊಬ್ಬರಲ್ಲಿನೂ ದೇವರು ಒಂದೇ ವಿಚಾರವನ್ನ, ಸಮಾನ ಆಶೀರ್ವಾದವನ್ನ ಕೊಟ್ಟದನ್ನ ಹೇಳ್ತೀನಿ ನಾನು. ಮತ್ತ ಯಾರು ದಡ್ರ, ಶಾನ್ಯಾರು, ಶ್ರೀಮಂತರು, ಬಡವರು, ಆ ಜಾತಿ ಈ ಜಾತಿ ಇವೆಲ್ಲ ನಿಮಿತ್ತಕ್ಕೆ ಮಾತ್ರ ನಾ ಹೇಳ್ತೀನಿ. ದೇವರ ಒಂದು ಆಶೀರ್ವಾದದೊಳಗ ನಿಮಗೆಲ್ಲ ಸಮಾನ ಒಂದು ಅವಕಾಶವನ್ನ ಕೊಟ್ಟಿದಾನ ಅಂತ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನೋಡ್ರಿ, ಒಂದು ದಿನಕ್ಕ 24 ತಾಸನಲ್ಲ ಎಲ್ಲರಿಗೂ, ವರ್ಷಕ್ಕೆ 365 ದಿನಾನೇ. ಯಾರಿಗೆ ಕಡಿಮೆ ಹೇಳ್ರಿ ಸರ್, ನನಗೆ 23 ತಾಸು ಕೊಟ್ಟಾನ್ರಿ ದೇವರಂತೇಳಿ ಯಾರಾದ್ರೂ ಅನ್ನೋರು ಅದಾರನ್ನ ಹೇಳ್ರಿ. ಹೌದಾ? ಪ್ರತಿಯೊಬ್ಬರಿಗೂ ವೇಳೆಯನ್ನ 24 ತಾಸನ ಕೊಟ್ಟಾನ. ಆದ್ರೆ ನೀವು ಬಳಸಿಕೊಳ್ಳೋದು ಮ್ಯಾಲೈತೆ. ಇವತ್ತು ನೀವು ಹೆಂಗಿದ್ದೀರಿ ಅಂತಂದ್ರೆ, ಸುಮಾರು 50 ದಿನ ನನಗನ್ನಿಸ್ತೈತಿ
ಜೀವನದ ಒಂದು ದೊಡ್ಡ ತ್ಯಾಗವನ್ನ ಮಾಡಿದಿರಿ ಅಂತ ನಾ ಕೆಲವ್ರಿಗೆ ಹೇಳ್ತೇನೆ. ಯಾಕಂದ್ರೆ ಹಿಂಗ ಮೊಬೈಲ್ ಹುಚ್ಚಿರ್ತಲ್ಲ ಕೆಲವರಿಗೆ, ಬರೇ ಚಾರ್ಜ್ ಹಾಕುವುದನ್ನ ಹಾಕಿ ಹೋಗುದನ್ನ ನೋಡ್ತಿರ್ತೀರ. ನಿಮ್ಮ ಅವ್ವ ನಿಮ್ಮಪ್ಪ ಚಾರ್ಜ್ ಹಾಕಿ ಹೋಗಿದ್ದಲ್ಲ ಈ ಬಚ್ಚಾಗಳು ಆಗಿದ್ದಾಗ ತಗೊಂಡ ಆಟ ಆಡಾಕ ಶುರುವ. ಅವು ಏನೇನು ಗೇಮ್ಗಳದಾವು ಟಿವಿಯಾಗ ಐತಿ, ಕೆಲವು ಅವನ್ನ ನೋಡ್ಕೊಂತ ಗೇಮನ್ನ ನೋಡ್ಕೊಂತ ಹೋಗ್ತಾವ. ಇನ್ನು ಕೆಲವು ಹುಚ್ಚು ರೀಲ್ಸ್ ಮಾಡಿ ಹುಚ್ಚು ಕೆಲವೊಂದು ಅವು ಎಲ್ಲಾರು ಹೋದಲ್ಲಿ ರೀಲ್ಸ್ ಮಾಡಿ ಕಾಲ ಜರ ಸಾತ್ ಹೋಗಿದಾವ. ಕೆಲವೊಂದು ಮೋಟ್ರ್ ಬೈಕ್ ರೈಡಿಂಗ್ ಹತ್ತರ ಮಾಡಕ್ ಹೋಗಿ ಸಾತ್ ಹೋಗಿದಾವ. ಅವ್ ಸಾಧನೆ ಮಾಡಿ ಅಂತ ಅನ್ಕೊಡ್ದು ಇಂಥ ಹುಚ್ಚು ಸಾಧನೆ ಮಾಡುವಂತ ಹುಚ್ಚುಗಳು ಹುಟ್ಟಿದಾವಿಗೆ ಕೊಡುದು. ಅದಕ್ಕೆ ನೀವೆಲ್ಲ ಎಲ್ಲಿ ತಪ್ಪಿದಿರ ಅಲ್ಲಿ ನಾ ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರು ಅದಿರಿಲ್ಲ ನಾ ಹೇಳುವ ಮಾತಿನೊಳಗ ಸರ್ ನನ್ನ ನೋಡಿ ಹೇಳಾಕಿದ್ದೀರಿ ನೀವು ಅಂತಂದ್ರೆ ಅದ್ರೊಳಗಿಂದ ಗುಣ ಬದಲು ಮಾಡಬೇಕು ಅಂತ ಹೇಳಬೇಕಾಗಿತ್ತು ನನಗ. ಇವತ್ತೆಲ್ಲ ವಾಟ್ಸಪ್, ಹೌದಾ, ಟೆಲಿಗ್ರಾಮ್, ಫೇಸ್ಬುಕ್, ರೀಲ್ಸ್ ದುನಿಯಾ, ಇವನು ಯಾವ ಕಡಿಮೆ ಮಾಡ್ತಾನಲ್ಲ ಅವ ಸಮಯವನ್ನ ಸರಿಯಾಗಿ ಬಳಸಿಕೊಳ್ತಾನ. 24 ತಾಸು ದೇವ್ರು ಕೊಟ್ಟಾನ, ನಿನಗೆ ಬೇಕಾಗಿತ್ತು ಒಳ್ಳೆಯತನದಿಂದ ವೇಳೆಯನ್ನ ಬಳಸಿಕೋ, ಸಾಧನೆ ಮಾಡುವಂತ. ಆದ್ರೆ ನಿಮ್ಮ ಹುಚ್ಚುತನವನ್ನ ಬದಲಾವಣೆ ಮಾಡ್ಕೋರಿ. ಆದಷ್ಟು ಮೊಬೈಲ್ ಹಿಂಗೈತಿಲ್ಲ, ನೀವು ಒಳ್ಳೆಯತನದಿಂದ ಅದನ್ನ ಉಪಯೋಗ ಮಾಡಿದ್ರಿ ಅಂತಂದ್ರೆ ಬೇಕೇ ಬೇಕು. ಮೊಬೈಲ್ ಇಲ್ಲ ಅಂತಲ್ಲ, ಬೇಕು, ಆದ್ರೆ ಅದನ್ನ ಹಿತಮಿತವಾಗಿ ಬಳಸಬೇಕು ಅಂತ. ಅದಕ್ಕೆ ನೀವೆಲ್ಲ ಬಹಳಷ್ಟು ಜೀವನದ ಸಾಧನೆಯನ್ನ ಮಾಡಲಿಕ್ಕೆ ಇಚ್ಛಿಸುವವರಿದ್ದೀರಿ. ನಡೆದ ಘಟನೆ ಒಂದು ದೃಷ್ಟಾಂತ ಹೇಳಿ, ಸಮಯ ಬಹಳ ಕಡಿಮೆ ಅದ. ನಿಮ್ಮ ಬಹುಮಾನ ವಿತರಣೆಯನ್ನ ನೋಡಿನೇ ಅದು ಎಷ್ಟು ಓದಿತ್ತು ಅಂದ್ರೆ ವೇದಿಕೆಯನ್ನ ಖಾಲಿಯಾಗಿ ಹೋತು, ವೇದಿಕೆ ಒಳಗೆ ಕುರ್ಚಾನ ಖಾಲಿಯಾಗಿ ಹೋದು ನಿಮ್ಮ ಬಹುಮಾನ ವಿತರಣೆಯಿಂದ. ಅವ್ರೆಲ್ಲ ಅವ್ರ ಮುಂದೆಲ್ಲ ಮಾತಾಡ್ಬೇಕಂತ ನಾ ಅಂದ್ಕೊಂಡಿದ್ದೆ. ಮತ್ತೆ ಇನ್ನೊಂದು ಇಲ್ಲಿ ವಿಚಾರ, ಹೆಮ್ಮೆ ವಿಚಾರ ಹೇಳ್ತೀನಿ. ಈ ದುರ್ಗದಲ್ಲಿ ಒಳಗೆ ನಾನು ಒಂದು 8 ವರ್ಷ ಹೈಸ್ಕೂಲಾಗಿ ನೌಕರಿ ಮಾಡೇನಿ. ಇಲ್ಲಿ ಈ ಏನ ನಿಮ್ಮ ಈ ಒಂದು ಶಿಬಿರ ನಡಿಬೇಕಾದ್ರೆ ಕಾರಣ ಆದಂತ ಮುಖ್ಯ ವ್ಯಕ್ತಿಗಳಲ್ಲಿ ಒಂದು 3 ಹೆಸರು ಹೇಳ್ತಾನ. ಅಲ್ಲಪ್ಪ, ಕಾಮಪ್ಪ, ಯಲ್ಲಪ್ಪ. ಹೌದು, ಗೊತ್ತಾತಲ್ಲ ಅವ್ರು ಯಾರು ಅನ್ನೋದ? ಅಲ್ಲಪ್ಪ ಹೌದಿಲ್ಲ, ಯಲ್ಲಪ್ಪ, ಕಾಮಪ್ಪ ಗೊತ್ತಾತ ಯಾರು ಅನ್ನೋದು ಅವ್ರು. ಅವರೆಲ್ಲ ನನ್ನ ಶಿಷ್ಯರವ್ರು. ಆನಂತರ ಒಬ್ಬ ಮಾಜಿ ಯೋಧ ಇದ್ದ ಶಾಲಾಪುರ ಅಂತ ಬಂದು ಕೂತಿದ್ದ ನನ್ನ ಹತ್ರ. ಇವರೆಲ್ಲ ನನ್ನ ಶಿಷ್ಯರ. ಇಲ್ಲಿ ಒಂದು 8 ವರ್ಷ ನೌಕರಿ ಮಾಡಿದ್ರ ಈಗ ಗ್ರಾಮ ಸುಧಾರಣೆ ಆಗೈತಿ. ಅವ್ರನ್ನೆಲ್ಲ ಹಿಂಗ ಬಡದೀವಿ, ನಾ ಹೇಳಿಲ್ಲ ಇದೀಗ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತ. ಅವಾಗ ಶಿಕ್ಷೆ ಇತ್ತು, ಆ ಬಡತಕ್ಕೆ ಸರಿಯಾಗಿ ಕಲಿತಿದ್ರ ಅವ್ರು. ಈಗ ನೀವೆಲ್ಲ ಏನೂ ಶಿಕ್ಷೆ ಇಲ್ಲ, ಅಂಜಿಕಿಲ್ಲ, ನೀವು ನಿಮಗೆ ಬಂದಂಗ ವರ್ತನೆ ಮಾಡಾಕತ್ತೀರಿ ಅಂದ್ರೂ ಅಡ್ಡಿಲ್ಲ. ಯಾಕಂದ್ರೆ ಮನೆಯೊಳಗನು ಬುದ್ಧಿ ರೀತಿ ಹೇಳ್ರಿ, ಅವ್ರಿಗೆ ಹೊಳ್ಳಿ ವಾದ ಮಾಡ್ತೀರಿ, ನೀವು ಹಿರಿಯರಿಗೆನ ತಂದೆ ತಾಯಿಗೆನ ಹೊಳ್ಳಿ ವಾದ ಮಾಡ್ತೀರಿ. ತಿಳ್ಕೊಂಡು ಬಿಡ್ರಿ, ಯಾರ ಗುರು ನಿಂದನೆಯನ್ನ ಮಾಡ್ತಾನ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ಅವರು ನರಕಕ್ಕೆ ಹೋಗ್ತಾರ ಅಂತಾರೆ. ನಿಮಗೆ ಗೊತ್ತಾಗೋದಿಲ್ಲ ಸ್ವರ್ಗ ನರಕ ಭೂಮಿ ಮೇಲೆ ನಾವು ಧರ್ಮದಿಂದ ಬದುಕಬೇಕು ಅನ್ನೋದು. ನಿಮ್ಗೆ ಏನಾಗೈತಿ ಅಂತಂದ್ರೆ ಇನ್ನು ಹುಡುಗಾಟಿಕೆ ವಯಸ್ಸೈತಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಹೇಳು 4 ಮಾತು ತಲೆಯಾಗಿ ತಗೊಳ್ರಿ ಅಂತಲ್ಲ, ಸಮಾಧಾನದಿಂದ ಬದುಕಿರಿ ಅಂತ, ತಾಳ್ಮೆಯಿಂದ ಬದುಕಿರಿ ಅಂತಂದು. ಎಷ್ಟು ಸ್ಪೀಡ್ದಿಂದ ಬದುಕಿರಿ ಅಷ್ಟು ಬೇಗ ಹೋಗ್ತೀರಾ ಮೇಲೆ ಅಂತ ಹೇಳ್ತೀನಿ ನಿಮ್ಗೆ. 100 ವರ್ಷ 80 ವರ್ಷ ಅವರೆಲ್ಲ ಹಿಂದಿನವ್ರು ಬದುಕಿರೋ ಉದಾಹರಣೆ ಅಷ್ಟ. ನಿಮ್ಮ ಆಯುಷ್ಯ ಅಷ್ಟು ಕೇಳಿದ್ರೆ ಇನ್ನ ಅದು ನಿಮ್ಗೆ ಗೊತ್ತಿಲ್ಲ ಹೇಳ್ತೀನಿ. ಮತ್ತೆ ಯಾವಾಗ ಬರ್ತೈತಿ ಅಂತಲ್ಲ, ನೀವು ಹೆಂಗ್ ಬದುಕ್ತೀರಿ ಅದ್ರ ಮೇಲೆ ಐತಿ. ಬಹಳ ಒಳ್ಳೆಯತನದಿಂದ ಬದುಕಿರಿ ಅಂದ್ರೆ ದೇವ್ರು ನಿಮಗೆ ಆಯುಷ್ಯವನ್ನು ಹೆಚ್ಚು ಮಾಡ್ತಾನ, ಸಾಧನೆಯನ್ನು ಕೊಡ್ತಾನ, ಬಂಗಾರದಂತಹ ಸಂತೋಷದ ಬದುಕನ್ನ ನಿಮಗೆ ಕೊಡ್ತಾನ. ನಿಮಗೆ ಸಹ ಕುಟುಂಬ ಪರಿವಾರ ಎಲ್ಲ ನೀವು ಬಹಳ ಖುಷಿಯಾಗಿ ಇರ್ತೀರಿ ಅಂತ. ಅದಕ್ಕೆ ಒಂದು ನಡೆದ ಘಟನೆ, ಎಲ್ಲಿ ನಡೆದ ಘಟನೆ ಅಂತಂದ್ರೆ ಥೈಲ್ಯಾಂಡ್. ಎಲ್ಲರೂ ಕೇಳ್ಬೇಕಿದ್ರೆ ಸಮಾಧಾನ ಕೇಳ್ಬೇಕಿದ್ರೆ ತಿಳಿತೈತೆ ಎಲ್ಲರಿಗೂ. ಥೈಲ್ಯಾಂಡ್ ಅಂತ ಒಂದು ದೇಶದ, ನಿಮ್ಗೆಲ್ಲ ಹೆಸರು ಗೊತ್ತಿರಬೇಕು ಅಂತ. ಅದರ ರಾಜಧಾನಿ ಯಾರು ಹೇಳ್ತೀರಿ ಅದರ ರಾಜಧಾನಿ ಯಾವುದು ಅಂತ? ಥೈಲ್ಯಾಂಡ್ ದೇಶದ ರಾಜಧಾನಿ. ಜನರಲ್ ನಾಲೆಜ್ ಅಷ್ಟೇ ಇಂಪಾರ್ಟೆಂಟ್. ನೀವು ಪಠ್ಯದ ಜೊತೆಗೆ ಜನರಲ್ ನಾಲೆಜ್ ಅನ್ನ ಕಲೀರಿ ಅಂತಂದು. ಯಾಕಂದ್ರೆ ಪ್ರತಿಯೊಂದು ಕ್ಲಾರ್ಕ್ ಜಾಗ ಮಿಲಿಟರಿ ಭರ್ತಿ ಆಗ್ಬೇಕಾದ್ರೆ ಹೇಳ್ತೀನಿ ನಿಮಗ, ಎಕ್ಸಾಮ್ ಬರದೇ ಪಾಸ್ ಆಗ್ಬೇಕು ಅಂತ. ಅದು ಶಿಕ್ಷಕ ವೃತ್ತಿಗೆ ಬರಬೇಕು ಅಂತಂದ್ರೆ 2 ಎಕ್ಸಾಮ್ ಬರಿಬೇಕು ನೀವು, TET ಮತ್ತು CET ಅಂತ. ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ ದೇರ್ ಇಸ್ ಎ ಎಕ್ಸಾಮ್ ಅಂತ, ಎಂಟ್ರನ್ಸ್ ಎಕ್ಸಾಮ್ ಅಂತ. ನಿಮಗೆ ಸಣ್ಣ ಮಿಲಿಟರಿ ನೌಕರಿ ಹಿಡಿಯೋದನ್ನ ಕಠಿಣ ಐತೆ ಅಮ್ಮ, ಸವಾಲ್ ಐತೆ ಹೇಳ್ತೀನಿ. ನಿಮಗೆ ನೌಕರಿ ಸಿಗುದಿಲ್ಲ, ಮೊದಲ ನೌಕರಿ ತುಂಬ್ಕೋವಾತ ಗೌರ್ಮೆಂಟ್. ಮತ್ತೆ ಏನ್ ಮಾಡೋರು ಎಲ್ಲರೂ ಡಿಗ್ರಿ ಎಷ್ಟು ಪರ್ಸೆಂಟೇಜ್ ಆಗೈತಿಪ್ಪ SSLC ಕೇಳಿದ್ರೆ ಅವ್ನು 95 ಒಳಗೆ ಹೇಳಿದಂದ್ರೆ ಅವ್ನು ಸುಮಾರು ಅವ 95 ಮತ್ತ 625ಕ್ಕೆ 25 ಮಾಡಕತ್ತೈತೆ. ಈಗಿನ ಒಂದು ರಿಸಲ್ಟ್ ಎಷ್ಟು ಸುಲಭ ಮಾಡ್ಯಾರ ಅಂತಂದ್ರೆ ಅದನ್ನು ಕಂಡ್ರೆ ನನಗರ ಇವತ್ತಿನ ದಿನ ಕ್ವಾಲಿಟಿ ಶಿಕ್ಷಣ ಹೋಯ್ತಪ್ಪ ಅಂತ ಅನ್ಸುತ್ತೆ ನನಗೆ. ಈ ಏನು ಹೋದ ವರ್ಷ ಬ್ಯಾಚ್ ಇತ್ತಲ್ಲ, ಇವ್ರು SSLC ದಾಟಿದ್ರಲ್ಲ, ಎಷ್ಟು ಈಸಿ ಎಕ್ಸಾಮ್ ಮಾಡಿ ಹೋಗೋದ್ರ ಅಂತಂದ್ರೆ ಬರೇ ಸಾಲಿಗೆ ಹೋಗು, ನೀನು ಬರೇ ಸಾಲಿಗೆ ಹೋಗ 20-25 ಮಾರ್ಕ್ಸ್ ಹಾಕ್ತಾರ ಅವ್ರೆಲ್ಲ ವಿಷಯಕ್ಕೆ ಇಂಟರ್ನಲ್. ಇನ್ನು ಎಕ್ಸಾಮ್ಗೆ ಹೋಗ ಬಾಗ್ಲ ಕಿಟಕಿ ಮಾತಾಡ್ತಾವ ಅಲ್ಲೇ, ಬರೇ ಮಾತಾಡಿದ್ದು ಬರ್ಕೊಳಕ್ ಬಂದ್ರೆ ಸಾಕು ನನಗ 50-60% ಏನು ನಿಮ್ಮದು ಕತಿ ಇಲ್ಲ. ನಮಗೆ ಯಾವಾಗೆಲ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆದ್ರೆ ಊರಾಗ ಮೆರವಣಿಗೆ ತೆಗ್ದಾರ ಹೇಳ್ತಾನೆ. ಮತ್ತ ಊರಾಗ ಮೆರವಣಿಗೆ ತೆಗ್ದಾರ.
ಎಷ್ಟು ಪರ್ಸೆಂಟೇಜ್ ಮಾಡ್ರೆ 60% ಫಸ್ಟ್ ಕ್ಲಾಸ್ ಅದ. ಅಷ್ಟು ಊರಾಗ ಹೊಗಳ್ತಿದ್ರ, ತೆಲಿವಾನ ಅಂತಿದ್ರ, ಆ ಊರಿಗೆ ಅವ ಬುದ್ಧಿವಾನವ. ಈಗ 60 ಅಲ್ಲ 99 ಮಾಡಿತ್ತಂದ್ರ ಮುಂದ್ ಬಾಜು ಇರ್ತಾನ, ಅಲ್ಲೇ ಮುಂದಿನ ಓನ್ಯಾಗ 625 ಬೇರೆ ಊರಾಗ ಇರ್ತಾನ ಆಜು ಬಾಜು. ಏನ್ ಮಾಡ್ತಾನೆ ನಿಮ್ದು SSLC ತಗೊಂಡ? ನಾವ ಎಲ್ಲ ವಿಷಯಕ್ಕೆ 20 ಕನ್ನಡದವ್ರು 25 ಹಾಕ್ತಾರೋ. ನಮ್ಮವನ ಇಲ್ಲಿ ಇಲ್ಲಿ ಎಷ್ಟು ಅಂತಂದ್ರೆ 125 100 ಆ ನಂತರ 125 ನಾವ ಕೊಡ್ತೀವಿ. 425 ಇನ್ನು 500 ಗಟ್ಟ ನೀವು ರಿಟರ್ನ್ ಎಕ್ಸಾಮ್ ಬರೀಬೇಕಾ? ಅಲ್ಲಿ ಬರೀ 13 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀವಿ. ಇಂಟರ್ನಲ್ ಒಂದು 20, ಅಲ್ಲಿ ಒಂದು 13, 33% ಬಿದ್ರೆ ಪಾಸ್. ನೀವು ಎಷ್ಟು ಪರ್ಸೆಂಟೇಜ್ ಆಗೈತಿ ನಮ್ಮ ಇಡೀ ಸ್ಟೇಟ್ ಅದು ಕೇಳಿದ್ರೆ ಹೋದ್ರ SSLC PUC ರಿಸಲ್ಟ್ 95 ರಿಸಲ್ಟ್, ಸ್ಕೂಲ್ ರಿಸಲ್ಟ್ 95, ಸ್ಟೇಟ್ ರಿಸಲ್ಟ್ 95. ಇನ್ನು 5% ಉಳಿತಾದ. ಯಾರು ಉಳಿದ್ರೆ ಹೇಳ್ರಿ? ಸಾಲಿಗೆ ಹೋಗಲ್ದ ಅವ್ರ, ಕಿಡಿಕಿ ಮಾತಾಡಿದ್ರೆ ಬಾಗಿಲು ಮಾತಾಡಿದ್ರೆ ಬರ್ಕೊಳಕ್ ಬರಲ್ದ ಅವ್ರ. ಬಾಕಿಗೆ ಬಾರದ ಮಂದಿ ಮಾತ್ರ ಉಳಿತಂತ 2ನೇ ರೌಂಡ್ ಎಕ್ಸಾಮ್ಕ. ಅದಕ್ಕೆ ಪಾಸ್ ಆಗೋದೇನು ದೊಡ್ಡ ಸಾಧನೆ ಅಲ್ಲ, ದೊಡ್ಡ ಕಿಸಾಮತಿ ಎಲ್ಲ ಹೇಳ್ತಾರೆ ನಿಮ್ಗೆ. 99 ಮಾಡೋದು, ಆ ನಂತರ ಔಟ್ ಏನು ಮಾಡೋದು, ಅದೆಲ್ಲ ಕೆಲವು ವಿಷಯದೊಳಗ ಅವನು ಮಾತ್ರ ಸ್ವಪ್ರಯತ್ನವಾದಿ ಅಂತ. ಸ್ಕೋರ್ ಜಾಸ್ತಿ ಆಗ್ಬೇಕು. ಆ ನಂತರ ಸ್ವಂತದ್ದಿರಬೇಕಲ್ಲ. ಯಾರು ಸ್ವಯಂ ಅಭ್ಯಾಸ ಮಾಡಿ ಬುದ್ಧಿವಂತಿಕೆಯಿಂದ ಪಾಸ್ ಮಾಡ್ತೀರಿ ಅವರು ಮಾತ್ರ ಅಂದ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀರಿ ಅಂತಂದು. ನೀವು PUC ಹೋದ್ರಿ ಅಂತ ಲಗ ಮುಗಿತೀರಿ ಮತ್ತೆ ಹೇಳ್ತಾನೆ. ಈಗ 10th ರಿಸಲ್ಟ್ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. 10th ಸ್ವಂತಕ್ಕೆ ಬರೆದು ನೀವು 100ಕ್ಕೆ 100 ಏನಾದ್ರೆ ಮಾಡಿದ್ರಿ ಅಂತಂದ್ರೆ 600ಗಿಂತ ಮೇಲೆ ಮಾಡಿದ್ರಿ ಅಂತಂದ್ರೆ ನೀವು ಶಾನ್ಯಾರ್ ಅಂತ ತಿಳ್ಕೊಳ್ಳಿ. 600 ಮೇಲೆ ಆಗಿರ್ಬೇಕಾ ನಿಮ್ಮ ಸ್ಕೋರ್. ಈ 500 400 ಮಾಡೋದ ಯಾರು ಬೇಕಾದವ್ರು ಮಾಡ್ತಾರ. ಅದು ಮುಖ್ಯ ಅಲ್ಲ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಕ್ವಾಲಿಟಿ ರಿಸಲ್ಟ್ ಅನ್ನ ಮಾಡ್ರಿ, ಸ್ವಂತದ ರಿಸಲ್ಟ್ ಅನ್ನ ಮಾಡ್ರಿ. ನೀವು ಆರಂಭದಿಂದ ಅಧ್ಯಯನ ಮಾಡ್ರಿ ಅಂತ. ಮೊದಲು ನೀವು ಟ್ಯೂಷನ್ಗೆ ಬಂದಿರಿ ಅಂದ್ರೆ ಅರ್ಧ ಗೆದ್ದಂಗ ಹೇಳ್ತೀನಿ ನಿಮ್ಗೆ. ಇನ್ನೂ ಟ್ಯೂಷನ್ಗೆ ಬರದೇ ಇರೋರು 12ನೇ ಮಂದಿ ಮತ್ತೆ SSLC ಅವ್ರ 9ನೇ ಪಾಸ್ ಆಗಿ ನೀವು ಬಂದಿರಿ ಅಂತಂದ್ರೆ ಅರ್ಧ ಸಕ್ಸಸ್ ಆಗೈತಿ. ಈಗ ಟ್ಯೂಷನಿಗೆ ಇನ್ನು ನಡೆದ ಘಟನೆಗೆ ಬರೋಣ. ಥೈಲ್ಯಾಂಡ್ ದೇಶದ ಯಾರು ಹೇಳಿಲ್ಲ ನನಗೆ ಅದರ ರಾಜಧಾನಿ ಯಾವುದು ಅಂತಂದು. ಓಕೆ, ಅದರ ರಾಜಧಾನಿ ಬ್ಯಾಂಕಾಕ್ ಅಂತಾರೆ. ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ದೊಳಗ ಒಂದು ಘಟನೆ ನಡೀತು. ಲಕ್ಷ್ಯ ಕೊಟ್ರೆ ಇದು ನಡೆದಿದ್ದು ಯಾವಾಗ ಅಂತಂದ್ರೆ ಕ್ರಿಸ್ತಶಕ ಪೂರ್ವ 4ರಿಂದ 5ನೇ ಶತಮಾನ ಅಂತ. ಅವಾಗ ಬುದ್ಧ ಬದುಕುವಂತ ಕಾಲಾವಧಿ ಅಂತ. ಬುದ್ಧನ ಒಂದು ಕಾಲಾವಧಿ ಅದು. ಬುದ್ಧ ಹೆಂಗ ಬದುಕಿದ್ದ ಅಂತಂದ್ರೆ ಸಿದ್ಧಾರ್ಥ ಇದ್ದ ಒಂದು ಗೊತ್ತೈತಿ ನಿಮ್ಗ. ಇಡೀ ರಾಜ್ಯವನ್ನ ತೊರೆದ ಅಂತ ಚಕ್ರವರ್ತಿ ಇದ್ದ ಅವನು ಸಿದ್ಧಾರ್ಥ. ಅವನಿಗೆ ಹಿಂಗೊಮ್ಮೆ ಜ್ಞಾನೋದಯ ಆಯ್ತಲ್ಲ, ಈ ಸಂಸಾರ ಏನೈತಲ್ಲ ನಾವು ಮಾಡಾಕತ್ತೀವಿ ಅಂತ, ಇದನ್ನ ಸುಮ್ಮ ಟೈಮ್ ಪಾಸ್ ಮಾಡಾಕತ್ತೀವಿಲ್ಲ, ನಾವು ಮಜಾ ಮಾಡಾಕತ್ತೀವಿಲ್ಲ, ಮೋಜು ಮಸ್ತಿ ಮಾಡಾಕತ್ತೀವಿಲ್ಲ. ಈ ಜೀವನ ನಮಗ ಸ್ವರ್ಗ ಪ್ರಾಪ್ತಿಯನ್ನ ಮಾಡಂಗಿಲ್ಲ, ಶಾಶ್ವತ ಸುಖವನ್ನ ಕೊಡಂಗಿಲ್ಲ. ಮಾನವ ಜನ್ಮದ ಸಾಫಲ್ಯತೆ ಎಲ್ಲೈತಿ ಅಂತ ನಾವು ಜ್ಞಾನೋದಯ ಆಯ್ತು ಅಂತಂದ್ರೆ ನಮ್ಮ ಧರ್ಮವನ್ನ ಪಾಲಿಸುವುದರಲ್ಲಿ, ಸತ್ಯದ ದಾರಿಯಲ್ಲಿ ನಡೆಯುವುದರಲ್ಲಿ, ಸಮಾಜ ಸೇವೆ ಮಾಡುವುದರಲ್ಲಿ ಅಲ್ಲಿ ನಮಗೆ ನಿಜವಾದ ಒಂದು ಮಾನವ ಜನ್ಮದ ಸಾರ್ಥಕತೆ ಐತೆ ಅನ್ನೋದು ಬುದ್ಧನಿಗೆ ಜ್ಞಾನೋದಯ ಆಯ್ತು. ರಾಜ್ಯವನ್ನ ತೊರೆದ ಅಂತ. ರಾಜ್ಯವನ್ನ ತೊರೆದ ಹಿಂಗೆ ಸಮಾಜದ ಸೇವೆಯನ್ನ ಮಾಡಿದಲ್ಲ ಅವನಲ್ಲಿ ಅಂತ ಕಷ್ಟವನ್ನ ಹೇಳ್ತಾ ಬಂದವರಿಗೆ ಸಹಾಯ ಮಾಡಿದ ಅಂತಂದು. ಆಧ್ಯಾತ್ಮದ ಮಾರ್ಗವನ್ನ, ಧರ್ಮದ ಮಾರ್ಗವನ್ನ ಅವರಿಗೆ ಬೋಧನೆ ಮಾಡಿದ. ಬುದ್ಧ ಧರ್ಮವನ್ನ ಬೋಧನೆ ಮಾಡಿದ. ಅಶೋಕ ಚಕ್ರವರ್ತಿ, ಅಂಬೇಡ್ಕರರು ಇವರೆಲ್ಲ ಬುದ್ಧ ಧರ್ಮಕ್ಕೆ ಅನುಯಾಯಿ ಆದರು ಅಂತಂದ. ಹಂಗ ಬುದ್ಧನ ಅನುಯಾಯಿಗಳು ಲಕ್ಷ, ಈ ಕಡೆ ಲಕ್ಷ, ಇನ್ನೂ ಬಹಳಷ್ಟು ನನ್ನ ಮಾತು ಕಡೆ ಕೇಳ್ತಾ ಇಲ್ಲ. ಕ್ರಿಸ್ತಶಕ ಪೂರ್ವಕ ಆ ಥೈಲ್ಯಾಂಡ್ ದೇಶದ ಏನ್ ಬ್ಯಾಂಕಾಕ್ ಅಂತ ಹೇಳ್ತಾ ಇದೀನಲ್ಲ, ಅಲ್ಲಿ ಬುದ್ಧನ ಅನುಯಾಯಿಗಳು ಬಹಳ. ಥೈಲ್ಯಾಂಡ್ ದೇಶದೊಳಗೆ 4ರಿಂದ 5ನೇ ಶತಮಾನ ಬುದ್ಧ ಬದುಕಿದ ಕಾಲಾವಧಿ ಅದು. ಬುದ್ಧ ಭಾರತದೊಳಗೆ ಬದುಕಿದ್ದ. ಅಲ್ಲಿ ಅವನ ಅನುಯಾಯಿಗಳು ಲಕ್ಷ ಜನ ಇದ್ರು ಅಂತಂದ ಆ ಬ್ಯಾಂಕಾಕ್ ನಗರದೊಳಗ ಅಂತ. ಅವ್ರಿಗೆ ಒಂದು ಅನಿಸ್ತು, ನಾವು ಬುದ್ಧನ ಒಂದು ಒಳ್ಳೆಯ ಸುಂದರ ಮೂರ್ತಿಯನ್ನ ಮಾಡಿ ಅದರ ಆರಾಧನೆಯನ್ನ ಮಾಡೋಣ, ಅದರ ಪೂಜೆಯನ್ನ ಮಾಡೋಣ, ಅದರ ನಾಮಸ್ಮರಣೆಯನ್ನ ಮಾಡೋಣ, ಜೀವನದಿಂದ ಮುಕ್ತಿಯನ್ನ ಪಡೆಯೋಣ ಅಂತಂದ ಆ ಒಂದು ಬ್ಯಾಂಕಾಕ್ ಇದ್ರೊಳಗ ಒಬ್ಬ ಸುಂದರ ಕಲಾಕಾರನನ್ನ ಕರೆಸಿ ಮಣ್ಣಿನ ಭವ್ಯವಾದ ಒಂದು ಬುದ್ಧನ ಮೂರ್ತಿಯನ್ನ ತಯಾರು ಮಾಡ್ತಾರಂತ. ಹಿಂಗೆ ಬುದ್ಧನ ಮೂರ್ತಿ ಇರ್ತದಲ್ಲ, ಅಷ್ಟು ಜಗತ್ ಪ್ರಸಿದ್ಧ ಕಲಾಕಾರ ಬುದ್ಧನ ಮೂರ್ತಿಯನ್ನ ಮಣ್ಣಿನಿಂದ ನಿರ್ಮಾಣ ಮಾಡ್ತಾರೆ. ಮಣ್ಣಿನಿಂದ ಬೃಹತ್ ಮಣ್ಣಿನ ಒಂದು ಮೂರ್ತಿಯನ್ನ ಆ ಬ್ಯಾಂಕಾಕದೊಳಗೆ ಸ್ಥಾಪನೆಯನ್ನ ಮಾಡ್ತಾರಲ್ಲ, ಹಿಂಗ ಪೂಜೆಯನ್ನ ಮಾಡ್ತಾರಲ್ಲ, ಮನ ಮುಟ್ಟುವಂತೆ ಅಂತ ಹೃದಯದಿಂದ ಆರಾಧನೆಯನ್ನ ಮಾಡ್ತಾರೆ. ಬುದ್ಧನ ಆರಾಧನೆಯನ್ನ ಮಾಡ್ತಾರ. ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರ. ಅವರೆಲ್ಲರೂ ಧನ್ಯರಾಗಿ ಹೋಗ್ತಾರಂತ. ಯಾರು ಬುದ್ಧನ ನಾಮಸ್ಮರಣೆಯನ್ನ, ಬುದ್ಧನ ಮೂರ್ತಿಯ ಪೂಜನೆಯನ್ನ ಪೂಜನೀಯವಾಗಿ ಪೂಜಿಸ್ತಾರಲ್ಲ, ಅವರೆಲ್ಲ ಧನ್ಯರಾಗಿ ಹೋಗ್ತಾರೆ. ಹೀಗೆ ಕೆಲವು ವರ್ಷ ಸಾಗುತ್ತದ. ಬುದ್ಧನ ಮೂರ್ತಿಯನ್ನ ಸ್ಥಾಪಿಸಿ ಕೆಲವು ವರ್ಷಗಳು, ದಶಕಗಳು